ಕಡಿತ ನನ್ಗ ಎರಡು ಮಟನ್ ಫ್ರೈ, ಒಂದ್ ತಲೆ ಮಾಂಸ, 4 ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು. ಮತ್ತಿನ್ನೇನ ಒಣಗಾಗಿರೋ ಬನ್ನು ಸೀದಾಗಿರೋ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬೆಲ್ಟ್ ಹಾಕೋ. ಮತ್ತೆ ಬಂದಿದ್ದೇನೆ ಅಣ್ಣ. ಅಣ್ಣಂಗೆ 3 ಮಸಾಲೆ ಟೀ. ಇವನೇ ತಾನೆ? ಯಾರೇ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು? ಅವನು ಬೈದಿದ್ರೆ ನನ್ ಕೋಪ ಇಲ್ಲ ಕಣೆ. ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದ್ದೀನ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹಲೋ, ನಿನ್ನೆನಲ್ಲ ನಿನ್ನನ್ನೇ. ಹೋಗ್ರು. ನೀನು ಏನು ಅಂತ ತಿಳ್ಕೊಂಡಿದ್ಯಾ? ನಾನು ನೋಡಿ ಏನ್ ಹೇಳ್ದೆ? ಕಣ್ಣು ಬಿಟ್ಟು ಸರಿಯಾಗಿ ನಾನು ನೋಡು. ಏಯ್ ಕೋಳಿ ಮಂಜ ಬಾಸ್, ನಾನು ಹೇಳ್ತಾ ಇರ್ಲಿಲ್ಲ, ಅವಳೇ ಹೇಳು. ಸರಿಯಾದ ಟೈಮು ಹಾಕ್ಬಿಡ್ಬೇಕು ಬಾಸ್. ನಿನ್ನ ಕಣ್ಣು ತಾಯಿ ತರ ಕಾಣ್ತೀನಾ? ಕಂಡವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡೆ. ಏನೋ ಗೊತ್ತಿಲ್ಲದೆ ಆಗೋಯ್ತು, ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ. ಏನು ಹೋಗೋದು? ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರಾ. ನೋಡು, ಆಮೇಲೆ ಲುಕಿಂಗ್ ಲೈಕ್ ಮದರ್ ಟು ಯು. ಪಾರ್ಕ್ ನಲ್ಲಿ ಬೈದೆ ಓಕೆ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತೀಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀನಿ ಅಂತ ಎಸ್ಕೇಪ್ ಆಗ್ಬಿಟ್ಟ ನನ್ ಮಗ. ನೀನ್ ಹತ್ರ ಮಾತಾಡ್ತಾ ಇರೋದು ಏನ್ ರಕ್ತಾನೆ? ಅವಾಗಲೇ ಗೊತ್ತಿದ್ದೆ ಮಾತಾಡಿದ್ರೆ ಹೋಗುವಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಹೊತ್ತು ಮಿಸ್ ಆಗ್ತಲ್ಲ, ಆಗೋತಿದ್ದಲ್ಲ ಹೋಗೇನ. ರಕ್ತ ಅಂತ ರಕ್ತ ನೋಡಿ. ಏರಿಯಾ ಸರಿಯಿಲ್ಲ, ನಿನ್ ಟೈಮು ಸರಿಯಿಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ ಬಿಡ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ. ಕ್ವಾರ್ಟರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್, ಯಮ ಕನ್ಸಿಗೆ ಬಂದಿರ್ಬೇಕು. ನಾರಾಸತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ. ನನ್ನ ಮಕ್ಕಳು ಜಸ್ಟ್ ಮಿಸ್. ನಾರ್ತು ಸೌತು ಈಸ್ಟು ವೆಸ್ಟ್ ಎಲ್ಲೋದ್ರೂ ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡೋರೆ. ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಕಿ ಸಿಗ್ತಾರೆ. ಸರ್, ಹೆಂಗೆ ಕಳ್ಕೊಂಡೆ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ. ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ, ಯು ಆರ್ ಬ್ರಿಲಿಯಂಟ್ ಗರ್ಲ್. ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ? ಸಾರಿ ಸರ್. ಥ್ಯಾಂಕ್ ಯು ಸರ್. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಂತೆ. ಯಾರ ಪ್ರಾಣ ತೆಗಿಬೇಕು? ಅಯ್ಯಯ್ಯೋ,
ಪ್ರಾಣ ತೆಗೆಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ ಬಂದ್ಬಿಟ್ಟವನೆ. ಏಯ್ ಇದು ಒಂಥರ ಹೊಸ ಡೀಲ್. ಏನಾಗ್ಬೇಕು? ಲವ್ ಅನ್ನ ಹೆಸರಲ್ಲ ಹುಡುಗಿನ ಚೆನ್ನಾಗಿ ಹಿಂಡಿ ರುಚಿ ನೋಡಿ ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ನನ್ನ ಮಗನ ಇಷ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನಾನು ಹುಡ್ಕೊಂಬಂದ್ಲು. ಅವಳಾಗೆ ಬಂದ್ಲು ಅಂತ ತಕ್ಷಣ ಉಂಡು ತಿಂದು ಅವಳ ಸರ್ಗಲ್ಲೇ ಕೈ ಒರ್ಸ್ಕೊಂಡು ಕಳ್ಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 kg ಮಗನ ಎತ್ಬಿಟ್ಟು ಊರಲ್ಲ ಏನು ಮೇಯಕ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗೆ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು? ಆಯ್ತು. ಈ ನನ್ನ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ್ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಡ್ಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ, ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಹೇಳಿದ್ದು ಗೊತ್ತಾಯ್ತು ತಾನೆ? ಯಾರೇ ಇವನು? ಬೆಂಗಳೂರಿನ ಅಂಡರ್ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲೋ. ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣ ಬಾಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಬಿಡ್ರ ನಮ್ಮ ಅಡ್ಡಕ್ಕೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರು, ಮಾಟ ಮಾಡಿಸ್ಬಿಟ್ಟವ್ರು. ನಿನ್ ಕೈ ಕಾಲು ಬಿದ್ದೋಯ್ತಾ? ನನ್ನ ಮಗನೇ, ಅಲ್ಲಿ ನೋಡ್ರಿ ಹಂಗೇನ್ರಿ, ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಬರ್ದೆ ಸೀದಾ ಅವಳೆ ಬತ್ತಾವಳೆ. ಏಯ್, ಸೀತೆ ಹುಡ್ಕೊಂಡೋಗಿದ್ದು ಜಿಂಕೆನಲ್ವಾ? ಹೌದು. ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ. ಜಾಸ್ತಿ ಬಿಲ್ಡಪ್ ಬೇಡ, ಬತ್ತಾವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ. ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರನ್ನ? ಏಯ್, ನಾನ್ ಹೇಳ್ತಾ ಇರೋದು ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು.
ನೀವು ನಮ್ಮ ಬಾಸ್ ಗೂಳಿನ ಕೇಳ್ತಾ ಇದ್ದೀರಾ? ಹಾ. ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ಓಕೆ ಓಕೆ, ಏನ್ ಮ್ಯಾಟ್ರು? ನೆನ್ನೆ ಮೋಸ ಹೋಗ್ತಾ ಇದ್ದ ನನ್ನ ಫ್ರೆಂಡ್ ಲೈಫ್ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನು ಕಾಯ್ತೀನಿ. ಓಕೆ. ಪ್ಲೀಸ್ ಅದು ನನ್ನ ಹೆಸರು ಪ್ಲೀಸ್ ಅಲ್ಲ, 90. 90ನಾ? ಇದೇನು ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳಿ. ಹಾ ಹೇಳಿ. 98800 98800 35 35 355. ಹಾ. ಅದು ಅವ್ರ ಫೋನ್ ಎಂಗೇಜ್ ಆಗಿದೆ. ಬಾಸು ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ ಬಾಯ್. ಬಾಯ್.